ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಗ್ರಾಮದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಹಲವು ಕಲಾ ತಂಡಗಳೊಂದಿಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ರಥವು ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಆಗಮವಾಗುತ್ತಿದ್ದಂತೆ ಸರ್ಜಾಪುರ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತೇರನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮತ್ತು ಅರವಂಟಿಕೆ, ಅನ್ನ ದಾಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಆರ್ ಮನೋಹರ್, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ವೈ ಶಂಭಯ್ಯ, ಎಸ್ಎಂ ಶ್ರೀನಿವಾಸ್, ಎಸ್ವಿ ಶ್ರೀನಿವಾಸ್ ಬುಡಗಪ್ಪ, ಟ್ರಸ್ಟ್ ಅಧ್ಯಕ್ಷರಾದ ಶ್ರೀನಿವಾಸ್, ಕಜಂಚಿ ರಮೇಶ್, ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಶಶಿಧರ್, ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್, ಸದಸ್ಯರಾದ ಓಂ ಶಕ್ತಿ ಮಂಜುನಾಥ್, ಶಿವಕುಮಾರ್, ಲಲಿತಮ್ಮ, ಮಮತಾ, ಮುಖಂಡರಾದ ಎಸ್ಬಿ ಕೃಷ್ಣಪ್ಪ, ನಾಗರಾಜ್ ಶೆಟ್ಟಿ, ಲಕ್ಷ್ಮಣ್, ಅರಸಪ್ಪ, ಮುನಿರಾಜಪ್ಪ, ಪೊಲೀಸ್ ರಾಜಪ್ಪ, ಲೋಕೇಶ್, ಮುನಿರಾಜು, ಸಂತೋಷ್, ನರಸಿಂಹಪ್ಪ, ಎಸ್ಎ ರಮೇಶ್, ಜ್ಯೋತಿಷ್, ಮುನಿಯಲ್ಲಪ್ಪ ಹಾಗೂ ಗ್ರಾಮಸ್ಥರು ಭಕ್ತರು ಹಾಜರಿದ್ದರು.
ಬೇರೆ ಬೇರೆ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದು 3 ತಗೋ ಹಂಗೆ ಬಗ್ಗೆ 4 ಬೇಕು. 5 ಚಾಲು ಒಂದು 5
ನಮ್ಮ ಈ ಒಂದು ಸರ್ಜಾಪುರ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 3 ದಿನಗಳ ಕಾಲ ಈ ಜಾತ್ರೆ ನಡೀತದೆ. ಈ ಜಾತ್ರೆಯಲ್ಲಿ ಪ್ರತಿ ಗ್ರಾಮಗಳಿಂದಲೂ ಕೂಡ ಜನ ಬಂದು ದೇವಿಯ ಒಂದು ದರ್ಶನವನ್ನು ಪಡೀತಾರೆ. ಅದರಿಂದ ಈ ದೇವಿ ಏನು ಜಾತ್ರೆ ನಡೀತದೆ ಅದ್ದೂರಿಯಾಗಿ, ಈ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ವರ್ಷ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕಡಿಸ್ಲಿ ಅಂತೇಳಿ ಆ ಯಲ್ಲಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯುಗಾದಿ ಹಬ್ಬದ ನಂತರ ಒಂದು ಅದ್ದೂರಿಯಾಗಿ ಪ್ರತಿ ವರ್ಷ ಉತ್ಸವವನ್ನು ಆಚರಿಸ್ತಾರೆ. ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಒಂದು ಜಾತ್ರೆ ಒಂದಾದರೆ, ನಮ್ಮ ಯಲ್ಲಮ್ಮನ ದೇವಸ್ಥಾನ ಜಾತ್ರೆ ಅದೇ ರೀತಿ 2 ಜಾತ್ರೆಗಳನ್ನ ನಾವು ಪ್ರತಿ ವರ್ಷ ಆಚರಿಸ್ತೇವೆ. ಈ ಒಂದು ಜಾತ್ರೆಗೆ ಒಂದು ಹಲವಾರು ಹಳ್ಳಿಗಳಿಂದ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನ ಬಂದು ಆ ತಾಯಿಯ ಒಂದು ಆಶೀರ್ವಾದ ಪಡೆದು ಪ್ರತಿ ವರ್ಷ ವರ್ಷಾರಂಭದಲ್ಲಿ, ಯುಗಾದಿ ನಂತರ ವರ್ಷಾರಂಭದಲ್ಲಿ ಎಲ್ಲ ರೈತರು ಮತ್ತು ಪ್ರತಿ ಹಳ್ಳಿಗಳ ಜನ ಬಂದು ಅಮ್ಮನವರ ಆಶೀರ್ವಾದ ಪಡೆದು ಈ ವರ್ಷ ಮಳೆ ಬೆಳೆ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅದೇ ರೀತಿ ಇವತ್ತು ಪ್ರತಿ ವರ್ಷ ನಾವು ಕೂಡ, ನಾನು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಮತ್ತು ನಮ್ಮ ಶಂಭಯ್ಯನವರು ಎಲ್ಲ ಪ್ರತಿ ವರ್ಷ ಭಾಗವಹಿಸ್ತೇವೆ. ಹಲವಾರು ಮುಖಂಡರುಗಳೆಲ್ಲ ಹಿರಿಯರೆಲ್ಲ ಭಾಗವಹಿಸ್ತಾರೆ. ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಮತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಾವು ವರ್ಷನೂ ನಡ್ಸ್ಕೊಂಡು ಬರ್ತಾಯಿದ್ದೀರಿ. ಹಿರಿಯರು ಮೊದಲಿಗೆ ನಮ್ಮ SS ಯಲ್ಲಾರೆಡ್ಡಿ ಅವರಾದಂಥ ಹಿರಿಯರು ಪಟೇಲರು ಅವರು ನಡ್ಸ್ಕೊಂಡು ಬರ್ತಾಯಿದ್ರಿ ಜಾತ್ರೆನ. ಈಗ ಎಲ್ಲರೂ ಊರವರೆಲ್ಲ ಸೇರಿಕೊಂಡು ಜಾತ್ರೆ ನಡೆಸ್ತಾ ಇದ್ದೀವಿ. 4 ದಿನ ಈ ಜಾತ್ರೆ ನಡೀತದೆ. ಮೊದಲನೇ ದಿನ ಏನು ಯುಗಾದಿ ಹಬ್ಬದ ಪರವಾಗಿ ಏನು ಇಲ್ಲಿ ಒಂದು ಕೋಲಾಟಗಳು ಮತ್ತು ಎಲ್ಲ ಒಂದು ಮನರಂಜನೆ ಕಾರ್ಯಕ್ರಮ ಇರ್ತದೆ. 2ನೇ ದಿನ ದೀಪೋತ್ಸವಗಳು, ಎಲ್ಲ ದೇವರಿಗೆ ದೀಪೋತ್ಸವ ಒಂದು ಎಲ್ಲ ಭಕ್ತಾದಿಗಳು ಬಂದು ದೀಪ ಬೆಳ್ಕೊಂಡು ಹೋಗ್ತಾರೆ. 3ನೇ ದಿನ ಇವತ್ತು ದೇವರು ಮತ್ತು ಆರ್ಕೆಸ್ಟ್ರಾ, ಬೊಂಬೆ ಕುಣಿತ, ಏನು ಅನೇಕ ಒಂದು ರಸಮಂಜರಿ ಕಾರ್ಯಕ್ರಮ ಇವತ್ತಿರ್ತದೆ. ಅದೇ ರೀತಿ 4ನೇ ದಿನ ಏನು ಕರಗ, ಪಲ್ಲಕ್ಕಿ, ಆರ್ಕೆಸ್ಟ್ರಾ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಸರ್ಜಾಪುರದಲ್ಲಿ ನಡ್ಕೊಂಡು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಈ ಯಲ್ಲಮ್ಮನ ಒಂದು ಅನುಗ್ರಹ, ಈ ಗ್ರಾಮ ದೇವತೆ ಒಂದು ಅನುಗ್ರಹ ಎಲ್ರಿಗೂ ಸಿಗಲಿ. ಸರ್ಜಾಪುರ ಗ್ರಾಮದಲ್ಲಿ ಈ ದಿನ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ನಡೀತಾ ಇದೆ. ಏನು ಇವತ್ತು ತೇರು ಭಕ್ತಾದಿಗಳೆಲ್ಲ ಸೇರಿ ತೇರು ನಡೆಸ್ತಾ ಇದ್ದೀರಿ. ಗ್ರಾಮಸ್ಥರು ಎಲ್ಲ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ಎಲ್ಲರಿಗೂ ಆ ದೇವಿ ಆಶೀರ್ವಾದ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಆ ತಾಯಿ ಆಶೀರ್ವಾದದಲ್ಲಿ ಎಲ್ಲ ಸುಖ ಶಾಂತಿಯಿಂದ ಆಗಲಿ. ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಮಹೋತ್ಸವಕ್ಕೆ ಶುಭಾಶಯಗಳು. ಈ ದಿನ ಸರ್ಜಾಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಆಗಿದ್ದಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಇದೆ. ಈ ಜಾತ್ರೆಯನ್ನ ಪೂರ್ವಿಕರಿಂದಲೂ ಊರಿನ ಎಲ್ಲರೂ ಪ್ರಮುಖರು ಸೇರಿ ನಡ್ಸ್ಕೊಂಡ್ ಬರ್ತಾ ಇದ್ರು. ಇವರು ನಮ್ಮ ಟ್ಯಾಕ್ಟರ್ ಅಂತೇಳಿ ಸುಮಾರು 80-85 ವರ್ಷ ಊರಿನ ಗ್ರಾಮಸ್ಥರು ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೇಣುಕಾ ಯಲ್ಲಮ್ಮ ಜಾತ್ರೆ ಎಲ್ರಿಗೂ ಊರಿನ ಎಲ್ಲ ಜನರಿಗೂ ಮನೆ ಬೆಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ಆಶಿಸ್ತಾರೆ.